ಈಗ ನಮ್ಮ ನೌಕರರ ಕೂಟ ಏನು ಇವತ್ತು ಬೆಂಗಳೂರು ಚಲೋ ಅಂತ ಘೋಷಣೆ ಮಾಡಿದ್ರು. ನಾವು 2 ದಿನ ಹಿಂದೆನೇ ಆ್ಯಕ್ಚುಲಿ ನಮ್ಮಲ್ಲಿ ಕೆಲಸ ಮಾಡಿರಲಿಲ್ಲ ಅಂದರೆ ವೇಜ್ ಇಲ್ಲ, ಸಂಬಳ ಇಲ್ಲ, ನೋ ವರ್ಕ್ ನೋ ವೇಜ್ ಅನ್ನೋ ಆರ್ಡರನ್ನು ಈಗಾಗಲೇ ಇಶ್ಯೂ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಮುಷ್ಕರ ಒಂದು ದಾರಿ ಇಲ್ಲ. ಮಾತುಕತೆ ಮೇಲೆ ಎಲ್ಲನೂ ಸರಿ ಮಾಡಿಸ್ಬೇಕು ಅಂತ ಅವ್ರ ಹತ್ರನೂ ವಿನಂತಿ ಮಾಡಿದ್ದೀವಿ. ಮತ್ತು ಇವತ್ತು ನಮಗೆ ಯಾವುದೇ ವಾಯವ್ಯಕ್ಕೆ ಸಂಬಂಧಪಟ್ಟು ಆಪ್ರೇಷನ್ಸಲ್ಲಿ ಏನೂ ತೊಂದರೆ ಆಗಿಲ್ಲ. ಈ 1 ಗಂಟೆವರೆಗೆ ಏನು ನಮಗೆ ಗಾಡಿಗಳು ನಿರ್ಗಮನ ಆಗಬೇಕು ಅವಷ್ಟು ಆಗಿದೆ. 100% ಆಪ್ರೇಷನ್ಸ್ ಆಗ್ತಾಯಿದೆ. ನಮಗೆ ಈಗ 5,300 ಬಸ್ಸಸ್ ಇದೆ ನಮ್ಮಲ್ಲಿ. ನಾವು ಸರಾಸರಿಯಾಗಿ 4,800 4,900 ಶೆಡ್ಯೂಲ್ಸ್ ಆಪ್ರೇಟ್ ಮಾಡ್ತೀವಿ. ಈಗ ನಮ್ಮದೇನು ಇವತ್ತಿದೆ ಅದನ್ನು ನಾಳೆನೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಾವು. ಮತ್ತು ಎಲ್ಲ ಸ್ಮೂಗ್ ಆಗುತ್ತೆ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ನಿನ್ನೆ ರಾತ್ರಿ ಒಂದು ಆದೇಶ ಬಂದಿದೆ, ತಾವೆಲ್ಲ ನೋಡಿರ್ಬೋದು. ಸರ್ಕಾರ ಒಂದು ಆದೇಶ ಕೊಟ್ಟಿದೆ, ಘೋಷಿಸಿದೆ. ಸೊ ಈಗಾಗಲೇ ಸ್ವಲ್ಪ ಕ್ಲಾರಿಟಿ ಬಂದಿದೆ ನಮ್ಮ ನೌಕರರಿಗೆ ಕೂಡ. ಸೊ ಅರಿಯರ್ಸ್ ಬಗ್ಗೆ ಮತ್ತು ವೇಜ್ ಯಾವಾಗಿಂದ ರಿವೈಸ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಸ್ಮೂತ್ ಆಗಿದೆ ಅಂತ ಭಾವಿಸ್ತೀವಿ. ಮತ್ತು ಯಾವುದು ಮತ್ತೆ ಮುಂದೆ ಏನು ಸಮಸ್ಯೆ ಇರಲ್ಲ ಅಂತಲೂ ಭಾವಿಸ್ತೀವಿ. ಬಟ್ ಆದರೆ ಕೂಡ ನಮ್ಮಂತ್ರ ಏನು ಪ್ರಯತ್ನ, ನಮ್ಮಿಂದ ಏನು ಮುಂಜಾಗ್ರತೆ ಕ್ರಮ ಆಗಬೇಕು ಅವೆಲ್ಲನೂ ಆಗಿದೆ. ಇಲ್ಲ, ನಾವು ಈಗಾಗಲೇ ಅದೇ ಹೇಳಿದ್ದೀವಿ. ಇವತ್ತಿಗೆ ಆ್ಯಕ್ಚುಲಿ ನಾವು ಕೊಟ್ಟಿರುವ ಆದೇಶ ಇವತ್ತೇ. ಸೊ ಯಾವುದೇ ಕಾರಣಕ್ಕೂ ಇವತ್ತು ರಜೆ ಇಲ್ಲ. ಮತ್ತು ಮೆಡಿಕಲ್ ಎಮರ್ಜೆನ್ಸೀಸ್ ಆಫ್ ಬಿಟ್ಟು ಎಲ್ಲರೂ ಕೆಲ್ಸಕ್ಕೆ ಬರಬೇಕು ಅಂತ ಹೇಳಿದ್ದೀವಿ. ಎಲ್ಲರೂ ಬಂದಿದ್ದಾರೆ, ಆಪ್ರೇಷನು ನಡೀತಾ ಇದೆ. ನಾವು ನೌಕರರ ಸಂಘದವ್ರಿಗೆ ಎಲ್ಲರಿಗೂ ಹೇಳೋದು, ನಾವು ಒಂದು ಎಸೆನ್ಷಿಯಲ್ ಸರ್ವಿಸಲ್ಲಿ ಇದ್ದೀವಿ, ಎಸ್ಮಾ ಕೆಳಗೆ ಬರ್ತಾ ಇದ್ದೀವಿ. ಯಾವ ಕಾರಣಕ್ಕೂ ನಮ್ಮ ಸರ್ವಿಸನ್ನು ನಿಲ್ಲುವ ಒಂದು ಪರಿಸ್ಥಿತಿಗೆ ನಾವು ಹೋಗಬಾರ್ದು. ಏನೇ ಸಮಸ್ಯೆ ಇದನ್ನು ಎಷ್ಟೋ ಸಾರಿ ನಾವು ಇದು ಹೊಸದಿಲ್ಲ. ನಾವು ಎಲ್ಲ ಟೈಮು ಮಾತುಕತೆ ಮೇಲೇ ಇದನ್ನು ಸರಿ ಮಾಡಿದ್ದೀವಿ. ಖಂಡಿತ ಮಾತುಕತೆಯಲ್ಲಿ ಸರಿ ಆಗುತ್ತೆ ಅಂತ ನಾವು ಭಾವಿಸ್ತೀವಿ. ಆ್ಯಂಡ್ ಮುಂದೆ ಈಗ ಏನು ಸರ್ಕಾರ ಆದೇಶ ಕೊಟ್ಟಿದೆ ಅದು ಕೂಡ ಅವ್ರಿಗೀಗಾಗಲೇ ಮುಟ್ಟಿರ್ತದೆ ಅಂತ ಭಾವಿಸ್ತೀವಿ. ಇಲ್ಲ, ಆ ಥರ ಇನ್ನೂ ನಾವು ಯಾವುದೂ ಪ್ಲ್ಯಾನ್ ಮಾಡಿಲ್ಲ. ನಮ್ಮಲ್ಲಿರೋ ಆಪ್ರೇಷನ್ಸನ್ನು 100% ಹೇಗೆ ಮಾಡೋದಂತನೂ, ಪ್ರೈವೇಟ್ ಆಪ್ರೇಷನ್ಸ್ ಬಗ್ಗೆ ನಾವು ಅದು ಮೋಸ್ಟ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಒಂದು ಹೌದು. ಬಟ್ ಈಗ ನಮಗೆ ಹೊಸ ನೌಕರರೇ ಬಂದಿರೋದಕ್ಕೋಸ್ಕರ, ಪರ್ಮನೆಂಟ್ ನೌಕರ ಬಂದಿರೋದಕ್ಕೋಸ್ಕರ ನಮ್ಮಲ್ಲಿ ಟೆಂಪ್ರವರಿ ಈ ಔಟ್ಸೋರ್ಸ್ ಹೊರಗಿದ್ದ ಚಾಲಕರಂತೂ ಯಾರೂ ಇಲ್ಲ. ಬಟ್ ಈಗ ಏನು ಹೊಸಬರಾಗಿ ಬಂದಿದ್ದಾರೋ ಅವ್ರು ಯಾವುದೇ ಕಾರಣಕ್ಕೂ ಈ ಥರ ಮುಷ್ಕರದಲ್ಲಿ ಭಾಗವಹಿಸಬಾರದು ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾಕಂದರೆ ಅವ್ರದ್ದು ಕನ್ಫರ್ಮೇಷನ್ ಆಗಬೇಕು, ಪ್ರೊಬೇಷನ್ ಎಲ್ಲ ಕ್ಲಿಯರ್ ಆಗಬೇಕು. ಸೊ ಅದನ್ನು ನಾವು ಭಾವಿಸ್ತೀವಿ. ಇಷ್ಟು ಮಟ್ಟಕ್ಕೆ ಬಂದಿದ್ದೀವಿ. ಆಲ್ಮೋಸ್ಟ್ ವಿ ಹ್ಯಾವ್ ರೀಚ್ಡ್ ಫೈನಲ್. ಐ ಥಿಂಕ್ ದೇರ್ ನಾಟ್ ಬಿನ್ ಇಶ್ಯೂಸ್. ಇಟ್ಸ್ ಆ್ಯಕ್ಚುಲಿ ಸ್ಮೂತ್ ಓನ್ಲಿ. ನಿನ್ನೆ ರಾತ್ರಿ ಆದೇಶ ಭಾಳ ಎಲ್ಲರಿಗೂ ಒಂದು ಕ್ಲಾರಿಟಿಯನ್ನು ಕೊಟ್ಟಿದೆ. ಅಲ್ಲ, ಆ್ಯಕ್ಚುಲಿ ಎಲ್ಲನೂ ಸರ್ಕಾರ ಕೊಡ್ತಾ ಇದೆ. ಸ್ವಲ್ಪ ತಾವು ನೋಡ್ಬೇಕು. ಯಾವಾಗಲೂ ಸಂಸ್ಥೆನೇ ನಾವು ಬರೆಸೋದು. ಬಟ್ ಈ ಟೈಮ್ ನಮ್ಮ ಫಿನಾನ್ಷಿಯಲ್ ಪೊಸಿಷನ್ ಸರಿ ಇಲ್ಲ ಅನ್ನೋದಕ್ಕೆ ಸರ್ಕಾರ ಕೊಡ್ತಾ ಇದೆ. ಅದು ಕೋವಿಡ್ ಇಸ್ ಸಮಥಿಂಗ್ ಯಾರೂ ಎಕ್ಸ್ಪೆಕ್ಟೇ ಮಾಡಿಲ್ಲಲ್ಲ. ಅವಾಗ ಸಂಬಳನೇ ಗೌರ್ಮೆಂಟ್ ಕೊಟ್ಟಿತ್ತು. ಸೊ ಅದನ್ನೇ ನಾವು ಮುಂಚಿತನೂ ಹೇಳ್ತಾ ಇದ್ದೀವಿ. ಸೊ ಈಗ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಅವರು ಸಮಾಧಾನ ಆಗಿರ್ತಾರೆ ಅಂತ ಭಾವಿಸ್ತೀವಿ. ಈಗ ನಮ್ಮ ನೌಕರರ ಕೂಟ ಏನು ಇವತ್ತು ಬೆಂಗಳೂರು ಚಲೋ ಅಂತ ಘೋಷಣೆ ಮಾಡಿದ್ರು. ನಾವು 2 ದಿನ ಹಿಂದೆನೇ ಆ್ಯಕ್ಚುಲಿ ನಮ್ಮಲ್ಲಿ ಕೆಲಸ ಮಾಡಿರಲಿಲ್ಲ ಅಂದರೆ ವೇಜ್ ಇಲ್ಲ, ಸಂಬಳ ಇಲ್ಲ, ನೋ ವರ್ಕ್ ನೋ ವೇಜ್ ಅನ್ನೋ ಆರ್ಡರನ್ನು ಈಗಾಗಲೇ ಇಶ್ಯೂ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಮುಷ್ಕರ ಒಂದು ದಾರಿ ಇಲ್ಲ. ಮಾತುಕತೆ ಮೇಲೆ ಎಲ್ಲನೂ ಸರಿ ಮಾಡಿಸ್ಬೇಕು ಅಂತ ಅವ್ರ ಹತ್ರನೂ ವಿನಂತಿ ಮಾಡಿದ್ದೀವಿ. ಮತ್ತು ಇವತ್ತು ನಮಗೆ ಯಾವುದೇ ವಾಯವ್ಯಕ್ಕೆ ಸಂಬಂಧಪಟ್ಟು ಆಪ್ರೇಷನ್ಸಲ್ಲಿ ಏನೂ ತೊಂದರೆ ಆಗಿಲ್ಲ. ಈ 1 ಗಂಟೆವರೆಗೆ ಏನು ನಮಗೆ ಗಾಡಿಗಳು ನಿರ್ಗಮನ ಆಗಬೇಕು ಅವಷ್ಟು ಆಗಿದೆ. 100% ಆಪ್ರೇಷನ್ಸ್ ಆಗ್ತಾಯಿದೆ. ನಮಗೆ ಈಗ 5,300 ಬಸ್ಸಸ್ ಇದೆ ನಮ್ಮಲ್ಲಿ. ನಾವು ಸರಾಸರಿಯಾಗಿ 4,800 4,900 ಶೆಡ್ಯೂಲ್ಸ್ ಆಪ್ರೇಟ್ ಮಾಡ್ತೀವಿ. ಈಗ ನಮ್ಮದೇನು ಇವತ್ತಿದೆ ಅದನ್ನು ನಾಳೆನೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಾವು. ಮತ್ತು ಎಲ್ಲ ಸ್ಮೂಗ್ ಆಗುತ್ತೆ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ.
ಆ್ಯಕ್ಚುಲಿ ನಿನ್ನೆ ರಾತ್ರಿ ಒಂದು ಆದೇಶ ಬಂದಿದೆ, ತಾವೆಲ್ಲ ನೋಡಿರ್ಬೋದು. ಸರ್ಕಾರ ಒಂದು ಆದೇಶ ಕೊಟ್ಟಿದೆ, ಘೋಷಿಸಿದೆ. ಸೊ ಈಗಾಗಲೇ ಸ್ವಲ್ಪ ಕ್ಲಾರಿಟಿ ಬಂದಿದೆ ನಮ್ಮ ನೌಕರರಿಗೆ ಕೂಡ. ಸೊ ಅರಿಯರ್ಸ್ ಬಗ್ಗೆ ಮತ್ತು ವೇಜ್ ಯಾವಾಗಿಂದ ರಿವೈಸ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಸ್ಮೂತ್ ಆಗಿದೆ ಅಂತ ಭಾವಿಸ್ತೀವಿ, ಮತ್ತು ಯಾವುದು ಮತ್ತೆ ಮುಂದೆ ಏನು ಸಮಸ್ಯೆ ಇರಲ್ಲ ಅಂತಲೂ ಭಾವಿಸ್ತೀವಿ. ಬಟ್ ಆದ್ರೆ ಕೂಡ ನಮ್ಮಂತರ ಏನು ಪ್ರಯತ್ನ, ನಮ್ಮಿಂದ ಏನು ಮುಂಜಾಗ್ರತೆ ಕ್ರಮ ಆಗಬೇಕು ಅವೆಲ್ಲನೂ ಆಗಿದೆ. ಇಲ್ಲ, ನಾವು ಈಗಾಗಲೇ ಅದೇ ಹೇಳಿದ್ದೀವಿ. ಇವತ್ತಿಗೆ ಆ್ಯಕ್ಚುಲಿ ನಾವು ಕೊಟ್ಟಿರುವ ಆದೇಶ ಇವತ್ತೇ. ಸೊ ಯಾವುದೇ ಕಾರಣಕ್ಕೂ ಇವತ್ತು ರಜೆ ಇಲ್ಲ. ಮತ್ತು ಮೆಡಿಕಲ್ ಎಮರ್ಜೆನ್ಸೀಸ್ ಆಫ್ ಬಿಟ್ಟು ಎಲ್ಲರೂ ಕೆಲ್ಸಕ್ಕೆ ಬರಬೇಕು ಅಂತ ಹೇಳಿದ್ದೀವಿ. ಎಲ್ಲರೂ ಬಂದಿದ್ದಾರೆ, ಆಪ್ರೇಷನು ನಡೀತಾ ಇದೆ. ನಾವು ನೌಕರರ ಸಂಘದವ್ರಿಗೆ ಎಲ್ಲರಿಗೂ ಹೇಳೋದು, ನಾವು ಒಂದು ಎಸೆನ್ಷಿಯಲ್ ಸರ್ವಿಸಲ್ಲಿ ಇದ್ದೀವಿ, ಕೆಳಗೆ ಬರ್ತಾ ಇದ್ದೀವಿ. ಯಾವ ಕಾರಣಕ್ಕೂ ನಮ್ಮ ಸರ್ವಿಸನ್ನು ನಿಲ್ಲುವ ಒಂದು ಪರಿಸ್ಥಿತಿಗೆ ನಾವು ಹೋಗಬಾರ್ದು. ಏನೇ ಸಮಸ್ಯೆ ಇದನ್ನು ಎಷ್ಟೋ ಸಾರಿ ನಾವು ಇದು ಹೊಸದಿಲ್ಲ. ನಾವು ಎಲ್ಲ ಟೈಮು ಮಾತುಕತೆ ಮೇಲೇ ಇದನ್ನು ಸರಿ ಮಾಡಿದ್ದೀವಿ. ಖಂಡಿತ ಮಾತುಕತೆಯಲ್ಲಿ ಸರಿ ಆಗುತ್ತೆ ಅಂತ ನಾವು ಭಾವಿಸ್ತೀವಿ. ಆ್ಯಂಡ್ ಮುಂದೆ ಈಗ ಏನು ಸರ್ಕಾರ ಆದೇಶ ಕೊಟ್ಟಿದೆ ಅದು ಕೂಡ ಅವ್ರಿಗೀಗಾಗಲೇ ಮುಟ್ಟಿರ್ತದೆ ಅಂತ ಭಾವಿಸ್ತೀವಿ. ಇಲ್ಲ, ಆ ಥರ ಇನ್ನೂ ನಾವು ಯಾವುದೂ ಪ್ಲಾನ್ ಮಾಡಿಲ್ಲ. ನಮ್ಮಲ್ಲಿರೋ ಆಪ್ರೇಷನ್ಸನ್ನು 100% ಹೇಗೆ ಮಾಡೋದಂತನೂ, ಪ್ರೈವೇಟ್ ಆಪ್ರೇಷನ್ಸ್ ಬಗ್ಗೆ ನಾವು ಅದು ಮೋಸ್ಟ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಒಂದು ಹೌದು. ಬಟ್ ಈಗ ನಮಗೆ ಹೊಸ ನೌಕರರೇ ಬಂದಿರೋದಕ್ಕೋಸ್ಕರ, ಪರ್ಮನೆಂಟ್ ನೌಕರ ಬಂದಿರೋದಕ್ಕೋಸ್ಕರ ನಮ್ಮಲ್ಲಿ ಟೆಂಪ್ರವರಿ ಈ ಔಟ್ಸೋರ್ಸ್ ಹೊರಗಿದ್ದ ಚಾಲಕರಂತೂ ಯಾರೂ ಇಲ್ಲ. ಬಟ್ ಈಗ ಏನು ಹೊಸಬರಾಗಿ ಬಂದಿದ್ದಾರೋ ಅವ್ರು ಯಾವುದೇ ಕಾರಣಕ್ಕೂ ಈ ಥರ ಮುಷ್ಕರದಲ್ಲಿ ಭಾಗವಹಿಸಬಾರದು ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾಕಂದರೆ ಅವ್ರದ್ದು ಕನ್ಫರ್ಮೇಷನ್ ಆಗಬೇಕು, ಪ್ರೊಬೇಷನ್ ಎಲ್ಲ ಕ್ಲಿಯರ್ ಆಗಬೇಕು. ಸೊ ಇದನ್ನು ನಾವು ಭಾವಿಸ್ತೀವಿ. ಇಷ್ಟು ಮಟ್ಟಕ್ಕೆ ಬಂದಿದ್ದೀವಿ. ಆಲ್ಮೋಸ್ಟ್ ವಿ ಹ್ಯಾವ್ ರೀಚ್ಡ್ ಫೈನಲ್. ಐ ಥಿಂಕ್ ದೇರ್ ನಾಟ್ ಬಿ ಎನಿ ಇಶ್ಯೂಸ್. ಇಟ್ಸ್ ಆಲ್ ಆ್ಯಕ್ಚುಲಿ ಸ್ಮೂತ್ ಓನ್ಲಿ. ನಿನ್ನೆ ರಾತ್ರಿ ಆದೇಶ ಭಾಳ ಎಲ್ಲರಿಗೂ ಒಂದು ಕ್ಲಾರಿಟಿಯನ್ನು ಕೊಟ್ಟಿದೆ. ಅಲ್ಲ, ಆ್ಯಕ್ಚುಲಿ ಎಲ್ಲನೂ ಸರ್ಕಾರ ಕೊಡ್ತಾ ಇದೆ. ಸ್ವಲ್ಪ ತಾವು ನೋಡ್ಬೇಕು, ಯಾವಾಗಲೂ ಸಂಸ್ಥೆನೇ ನಾವು ಬರೆಸೋದು. ಬಟ್ ಈ ಟೈಮ್ ನಮ್ಮ ಫಿನಾನ್ಷಿಯಲ್ ಪೊಸಿಷನ್ ಸರಿ ಇಲ್ಲ ಅನ್ನೋದಕ್ಕೆ ಸರ್ಕಾರ ಕೊಡ್ತಾ ಇದೆ. ಅದು ಕೋವಿಡ್ ಈಸ್ ಸಮಥಿಂಗ್ ಯಾರೂ ಎಕ್ಸ್ಪೆಕ್ಟೇ ಮಾಡಿಲ್ಲಲ್ಲ. ಅವಾಗ ಸಂಬಳನೇ ಗೌರ್ಮೆಂಟ್ ಕೊಟ್ಟಿತ್ತು. ಸೊ ಅದನ್ನೇ ನಾವು ಮುಂಚಿತನೂ ಹೇಳ್ತಾ ಇದ್ದೀವಿ. ಸೊ ಈಗ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಅವರು ಸಮಾಧಾನ ಆಗಿರ್ತಾರೆ ಅಂತ ಭಾವಿಸ್ತೀವಿ. ಈಗ ನಮ್ಮ ನೌಕರರ ಕೂಟ ಏನು ಇವತ್ತು ಬೆಂಗಳೂರು ಚಲೋ ಅಂತ ಘೋಷಣೆ ಮಾಡಿದ್ರು. ನಾವು 2 ದಿನ ಹಿಂದೆಯೇ ಆ್ಯಕ್ಚುಲಿ ನಮ್ಮಲ್ಲಿ ಕೆಲಸ ಮಾಡಿಲ್ಲ ಅಂದರೆ ವೇಜ್ ಇಲ್ಲ, ಸಂಬಳ ಇಲ್ಲ, ನೋ ವರ್ಕ್ ನೋ ವೇಜ್ ಅನ್ನೋ ಆರ್ಡರನ್ನು ಈಗಾಗಲೇ ಇಶ್ಯೂ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಮುಷ್ಕರ ಒಂದು ದಾರಿ ಇಲ್ಲ. ಮಾತುಕತೆ ಮೇಲೆ ಎಲ್ಲನೂ ಸರಿ ಮಾಡಿಸ್ಬೇಕು ಅಂತ ಅವ್ರ ಹತ್ರನೂ ವಿನಂತಿ ಮಾಡಿದ್ದೀವಿ. ಮತ್ತು ಇವತ್ತು ನಮಗೆ ಯಾವುದೇ ವಾಯುವ್ಯಕ್ಕೆ ಸಂಬಂಧಪಟ್ಟು ಆಪ್ರೇಷನ್ಸಲ್ಲಿ ಏನೂ ತೊಂದರೆ ಆಗಿಲ್ಲ. ಈ 1 ಗಂಟೆವರೆಗೆ ಏನು ನಮಗೆ ಗಾಡಿಗಳು ನಿರ್ಗಮನ ಆಗಬೇಕು ಅವಷ್ಟು ಆಗಿದೆ. 100% ಆಪ್ರೇಷನ್ಸ್ ಆಗ್ತಾಯಿದೆ. ನಮಗೆ ಈಗ 5,300 ಬಸ್ಸಸ್ ಇದೆ ನಮ್ಮಲ್ಲಿ. ನಾವು ಸರಾಸರಿಯಾಗಿ 4,800 4,900 ಶೆಡ್ಯೂಲ್ಸ್ ಆಪ್ರೇಟ್ ಮಾಡ್ತೀವಿ. ಈಗ ನಮ್ಮದೇನು ಇವತ್ತಿದೆ ಅದನ್ನು ನಾಳೆನೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಾವು. ಮತ್ತು ಎಲ್ಲ ಸ್ಮೂಗ್ ಆಗುತ್ತೆ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ನಿನ್ನೆ ರಾತ್ರಿ ಒಂದು ಆದೇಶ ಬಂದಿದೆ, ತಾವೆಲ್ಲ ನೋಡಿರ್ಬೋದು. ಸರ್ಕಾರ ಒಂದು ಆದೇಶ ಕೊಟ್ಟಿದೆ, ಘೋಷಿಸಿದೆ. ಸೊ ಈಗಾಗಲೇ ಸ್ವಲ್ಪ ಕ್ಲಾರಿಟಿ ಬಂದಿದೆ ನಮ್ಮ ನೌಕರರಿಗೆ ಕೂಡ. ಸೊ ಅರಿಯರ್ಸ್ ಬಗ್ಗೆ ಮತ್ತು ವೇಜ್ ಯಾವಾಗಿಂದ ರಿವೈಸ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಸ್ಮೂತ್ ಆಗಿದೆ ಅಂತ ಭಾವಿಸ್ತೀವಿ, ಮತ್ತು ಯಾವುದು ಮತ್ತೆ ಮುಂದೆ ಏನು ಸಮಸ್ಯೆ ಇರಲ್ಲ ಅಂತಲೂ ಭಾವಿಸ್ತೀವಿ. ಬಟ್ ಆದ್ರೆ ಕೂಡ ನಮ್ಮಂತರ ಏನು ಪ್ರಯತ್ನ, ನಮ್ಮಿಂದ ಏನು ಮುಂಜಾಗ್ರತೆ ಕ್ರಮ ಆಗಬೇಕು ಅವೆಲ್ಲನೂ ಆಗಿದೆ. ಇಲ್ಲ, ನಾವು ಈಗಾಗಲೇ ಅದೇ ಹೇಳಿದ್ದೀವಿ. ಇವತ್ತಿಗೆ ಆ್ಯಕ್ಚುಲಿ ನಾವು ಕೊಟ್ಟಿರುವ ಆದೇಶ ಇವತ್ತೇ. ಸೊ ಯಾವುದೇ ಕಾರಣಕ್ಕೂ ಇವತ್ತು ರಜೆ ಇಲ್ಲ. ಮತ್ತು ಮೆಡಿಕಲ್ ಎಮರ್ಜೆನ್ಸೀಸ್ ಆಫ್ ಬಿಟ್ಟು ಎಲ್ಲರೂ ಕೆಲ್ಸಕ್ಕೆ ಬರಬೇಕು ಅಂತ ಹೇಳಿದ್ದೀವಿ. ಎಲ್ಲರೂ ಬಂದಿದ್ದಾರೆ, ಆಪ್ರೇಷನು ನಡೀತಾ ಇದೆ. ನಾವು ನೌಕರರ ಸಂಘದವ್ರಿಗೆ ಎಲ್ಲರಿಗೂ ಹೇಳೋದು, ನಾವು ಒಂದು ಎಸೆನ್ಷಿಯಲ್ ಸರ್ವಿಸಲ್ಲಿ ಇದ್ದೀವಿ, ಕೆಳಗೆ ಬರ್ತಾ ಇದ್ದೀವಿ. ಯಾವ ಕಾರಣಕ್ಕೂ ನಮ್ಮ ಸರ್ವಿಸನ್ನು ನಿಲ್ಲುವ ಒಂದು ಪರಿಸ್ಥಿತಿಗೆ ನಾವು ಹೋಗಬಾರ್ದು. ಏನೇ ಸಮಸ್ಯೆ ಇದನ್ನು ಎಷ್ಟೋ ಸಾರಿ ನಾವು ಇದು ಹೊಸದಿಲ್ಲ. ನಾವು ಎಲ್ಲ ಟೈಮು ಮಾತುಕತೆ ಮೇಲೇ ಇದನ್ನು ಸರಿ ಮಾಡಿದ್ದೀವಿ. ಖಂಡಿತ ಮಾತುಕತೆಯಲ್ಲಿ ಸರಿ ಆಗುತ್ತೆ ಅಂತ ನಾವು ಭಾವಿಸ್ತೀವಿ. ಆ್ಯಂಡ್ ಮುಂದೆ ಈಗ ಏನು ಸರ್ಕಾರ ಆದೇಶ ಕೊಟ್ಟಿದೆ ಅದು ಕೂಡ ಅವ್ರಿಗೀಗಾಗಲೇ ಮುಟ್ಟಿರ್ತದೆ ಅಂತ ಭಾವಿಸ್ತೀವಿ.
ಅಂದರೆ ದೂರ ಉಳಿದ್ವಿ ಪ್ರೈವೇಟ್ ಬಸ್ ಮೊದಲು ಹೋಗ್ತಿದ್ವಿ. ಇಲ್ಲ, ಆ ಥರ ಇನ್ನೂ ನಾವು ಯಾವುದೂ ಪ್ಲ್ಯಾನ್ ಮಾಡಿಲ್ಲ. ನಮ್ಮಲ್ಲಿರೋ ಆಪ್ರೇಷನ್ಸನ್ನು 100% ಹೇಗೆ ಮಾಡೋದಂತನೂ ಪ್ರೈವೇಟ್ ಆಪ್ರೇಷನ್ಸ್ ಬಗ್ಗೆ ನಾವು ಕೆಲವು ತಿಂಗಳ ಹಿಂದೆ ಮುಷ್ಕರ ಕರೆ ಕೊಟ್ಟಾಗ ತಾವು ಅದು ಮೋಸ್ಟ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಒಂದು ಪ್ರೈವೇಟ್ ನಿಮ್ಮಲ್ಲಿ ಯಾರು ಗುತ್ತಿಗೆದಾರರ ಕೆಲಸ ಮಾಡ್ತಿಲ್ಲ, ಅವ್ರ ಮೇಲೆ ನೀವೆಲ್ಲ ಕೆಲಸ ಮಾಡಿಸ್ಕೊಂಡಿದ್ದೀವಿ ಲಾಸ್ಟ್ ಟೈಮ್. ಹೌದು, ಬಟ್ ಈಗ ನಮಗೆ ಹೊಸ ನೌಕರರೇ ಬಂದಿರೋದಕ್ಕೋಸ್ಕರ, ಪರ್ಮನೆಂಟ್ ನೌಕರ ಬಂದಿರೋದಕ್ಕೋಸ್ಕರ ನಮ್ಮಲ್ಲಿ ಟೆಂಪ್ರವರಿ ಈ ಔಟ್ಸೋರ್ಸ್ ಹೊರಗಿದ್ದ ಚಾಲಕರಂತೂ ಯಾರೂ ಇಲ್ಲ. ಬಟ್ ಈಗ ಏನು ಹೊಸಬರಾಗಿ ಬಂದಿದ್ದಾರೋ ಅವ್ರು ಯಾವುದೇ ಕಾರಣಕ್ಕೂ ಈ ಥರ ಮುಷ್ಕರದಲ್ಲಿ ಭಾಗವಹಿಸಬಾರದು ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾಕಂದರೆ ಅವ್ರದ್ದು ಕನ್ಫರ್ಮೇಷನ್ ಆಗಬೇಕು, ಪ್ರೊಬೇಷನ್ ಎಲ್ಲ ಕ್ಲಿಯರ್ ಆಗಬೇಕು. ಸೊ ಅದನ್ನು ನಾವು ಭಾವಿಸ್ತೀವಿ. ಇಷ್ಟು ಮಟ್ಟಕ್ಕೆ ಬಂದಿದ್ದೀವಿ, ಆಲ್ಮೋಸ್ಟ್ ವಿ ಹ್ಯಾವ್ ರೀಚ್ಡ್ ಫೈನಲ್. ಐ ಥಿಂಕ್ ದೇರ್ ನಾಟ್ ಬಿನ್ ಇಶ್ಯೂಸ್. ಇಟ್ಸ್ ಆ್ಯಕ್ಚುಲಿ ಸ್ಮೂತ್ ಓನ್ಲಿ. ನಿನ್ನೆ ರಾತ್ರಿ ಆದೇಶ ಒಂದು ಭಾಳ ಒಂದು ಎಲ್ಲರಿಗೂ ಒಂದು ಕ್ಲಾರಿಟಿಯನ್ನು ಕೊಟ್ಟಿದೆ. 37 26 ಮಾಡಿದ್ರೆ ಅವಸರ ಮಾಡಬೇಕಾಗಿತ್ತು ಅವರು. ಅಲ್ಲ, ಆ್ಯಕ್ಚುಲಿ ಎಲ್ಲನೂ ಸರ್ಕಾರ ಕೊಡ್ತಾ ಇದೆ. ಸ್ವಲ್ಪ ತಾವು ನೋಡ್ಬೇಕು, ಯಾವಾಗಲೂ ಸಂಸ್ಥೆನೇ ನಾವು ಬರೆಸೋದು. ಬಟ್ ಈ ಟೈಮ್ ನಮ್ಮ ಫಿನಾನ್ಷಿಯಲ್ ಪೊಸಿಷನ್ ಸರಿ ಇಲ್ಲ ಅನ್ನೋದಕ್ಕೆ ಸರ್ಕಾರ ಕೊಡ್ತಾ ಇದೆ. ಅದು ಕೋವಿಡ್ ಇಸ್ ಸಮಥಿಂಗ್ ಯಾರೂ ಎಕ್ಸ್ಪೆಕ್ಟೇ ಮಾಡಿಲ್ಲಲ್ಲ. ಅವಾಗ ಸಂಬಳನೇ ಗೌರ್ಮೆಂಟ್ ಕೊಟ್ಟಿತ್ತು. ಸೊ ಅದನ್ನೇ ನಾವು ಮುಂಚಿತನೂ ಹೇಳ್ತಾ ಇದ್ದೀವಿ. ಸೊ ಈಗ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಅವರು ಸಮಾಧಾನ ಆಗಿರ್ತಾರೆ ಅಂತ ಭಾವಿಸ್ತೀವಿ.